ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಗಣೇಶ ವಿಸರ್ಜನೆ ವೇಳೆ ಯುವಕನ ಬರ್ಬರ ಹತ್ಯೆ ಆಗಿದೆ. ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಮುಗಳಿಹಾಳದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಆಗಿರುವಂತಹ ಗಲಾಟೆ ಇದು. ಆ ಗಲಾಟೆಯ ಸಂದರ್ಭದಲ್ಲಿ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಮುಗಳಿಹಾಳದಲ್ಲಿ ಘಟನೆ ನಡೆದಿದೆ. ಅರ್ಜುನ ಗೌಡ ಪಾಟೀಲ ಕೊಲೆಯಾದಂತ ಯುವಕ ಗಣೇಶ ವಿಸರ್ಜನೆ ವೇಳೆ ಎರಡು ಗುಂಪು ಮಧ್ಯೆ ಗಲಾಟೆ ನಡೆದಿರುವಂತದ್ದು. ಗಲಾಟೆ ವಿಕೋಪಕ್ಕೆ ತಿರುಗಿ ಚಾಕುವಿನಿಂದ ಇರಿದಿದೆ ಒಂದು ಗುಂಪು. ಅರ್ಜುನ ಗೌಡ ಕುಸಿದು ಬೀಳ್ತಾ ಇದ್ದಂತೆ ಪರಾರಿಯಾಗಿದ್ದಾರೆ ಹಂತಕರು. ಸ್ಥಳದಲ್ಲೇ ಸಾವನ್ನಪ್ಪಿದಂತ ಅರ್ಜುನ್ ಗೌಡ ಪಾಟೀಲ ಸ್ಥಳಕ್ಕೆ ಮುರುಗೋಡ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಮೃತದೇಹವನ್ನ ರವಾನೆ ಮಾಡಲಾಗಿರುವಂತದ್ದು. ಇದು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ನಡೆದಿರುವಂತ ಒಂದು ಘಟನೆ. ಗಣೇಶ ವಿಸರ್ಜನೆ ವೇಳೆ ಯುವಕನ ಬರ್ಬರ ಹತ್ಯೆ ಆಗಿದೆ. ಮುಗಳಿಹಾಳದಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಮುಗಳಿಹಾಳ. ಅರ್ಜುನ ಗೌಡ ಪಾಟೀಲ ಕೊಲೆಯಾದಂತ ಯುವಕ. ಎರಡು ಗುಂಪುಗಳ ನಡುವೆ ಒಂದು ಘರ್ಷಣೆ ನಡೆದು ಹೊಡೆದಾಟ ನಡೆದು ಈ ಸಂದರ್ಭದಲ್ಲಿ ಚಾಕುವಿನಿಂದ ಇರಿಯಲಾಗಿದೆ ಅರ್ಜುನ್ ಗೌಡನಿಗೆ. ಈ ಸಂದರ್ಭದಲ್ಲಿ ಅಲ್ಲೇ ಕುಸಿದು ಬಿದ್ದಿದ್ದಾನೆ. ಅದಾದ್ಮೇಲೆ ಆತ ಸಾವನ್ನಪ್ಪಿರುವಂತದ್ದು ಸ್ಥಳದಲ್ಲಿ. ಚಾಕುವಿನಿಂದ ಇರಿದಂತ ಗುಂಪು ಪರಾರಿಯಾಗಿದೆ. ಹೊಸಪೇಟೆಯಲ್ಲಿ ಗಣಪತಿ ವಿಸರ್ಜನೆ ವೇಳೆ ದುರಂತ ನಡೆದಿದೆ. ಗಣಪತಿ ವಿಸರ್ಜನೆ ವೇಳೆ ಮೂರ್ತಿ ಸಮೇತ ಕ್ರೇನ್ ಪಲ್ಟಿ ಆಗಿರುವಂತದ್ದು. ಕ್ರೇನ್ ಅಡಿ ಸಿಲುಕಿ ಒಬ್ಬ ಸಾವನ್ನಪ್ಪಿದ್ದಾನೆ, ಇನ್ನೊಬ್ಬನ ಸ್ಥಿತಿ ಗಂಭೀರವಾಗಿದೆ. ಇದು ಹೊಸಪೇಟೆಯಲ್ಲಿ ನಡೆದಿರುವಂತದ್ದು. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ನಡೆದಿರುವಂತ ಘಟನೆ. ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಆಗಿರುವಂತ ಎಡವಟ್ಟು ಇದು. ಗಣಪತಿ ವಿಸರ್ಜನೆ ವೇಳೆ ಮೂರ್ತಿ ಸಮೇತ ಕ್ರೇನ್ ಪಲ್ಟಿ ಆಗಿದೆ. 34 ಅಡಿ ಎತ್ತರದ ಗಣಪತಿ ವಿಸರ್ಜನೆ ವೇಳೆ ದುರಂತ ಸಂಭವಿಸಿದೆ. 18 ವರ್ಷದ ಅಶೋಕ್ ಸಾವನ್ನಪ್ಪಿರುವಂತ ಹುಡುಗ. ಸಾಯಿ ನಿಖಿಲ್ಗೆ ಗಾಯವಾಗಿದೆ. ಮೃತ ಯುವಕ ಟಿಬಿ ಡ್ಯಾಂನ ಇವಿ ಕ್ಯಾಂಪ್ನ ನಿವಾಸಿ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಕ್ರೇನ್ ಚಾಲಕ ಗಣಪತಿ ಮಹಾಮಂಡಳಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಚಾಲಕನ ನಿರ್ಲಕ್ಷ್ಯದಿಂದ ದುರಂತ ಸಂಭವಿಸಿದೆ ಅಂತ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಗಾಯಾಳು ಸಾಯಿ ನಿಖಿಲ್ ಹೆಚ್ಚಿನ ಚಿಕಿತ್ಸೆಗಾಗಿ ಕೊಪ್ಪಳಕ್ಕೆ ರವಾನಿಸಲಾಗಿರುವಂಥದ್ದು. ಕೊಪ್ಪಳಕ್ಕೆ ಹೆಚ್ಚಿನ ಚಿಕಿತ್ಸೆಗೆ ಅಂತ ಆ ಹುಡುಗನನ್ನ ರವಾನಿಸಲಾಗಿದೆ. ಅಲ್ಲಿ ಚಿಕಿತ್ಸೆಯನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಒಂದು ಗಲಾಟೆ ಆದ್ರೆ ಮತ್ತೊಂದು ಕಡೆ ವಿಸರ್ಜನೆಯ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿ ಬೆಳಗಾವಿಯಲ್ಲಿ ಒಬ್ಬ ಸಾವನ್ನಪ್ಪಿದ್ದಾನೆ. ಬಿಜೆಪಿ ಜನಸ್ಪಂದನೆಗೆ ತಿರುಗೇಟು. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಜನೋತ್ಸವಕ್ಕೆ ಸಜ್ಜು. ಸಿದ್ದರಾಮಯ್ಯ ಡಿಕೆ ಪ್ಲಾನ್ ಏನು? ಹೇಗಿದೆ ಬಳ್ಳಾರಿ ಭಾಗದಲ್ಲಿ ಲೆಕ್ಕಾಚಾರ? ಕಾಂಗ್ರೆಸ್ ಜನೋತ್ಸವ. ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಅದಕ್ಕೆ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಬಿಜೆಪಿ ಸಮಾವೇಶದ ಮೇಲೆ ಸಮಾವೇಶವನ್ನ ಮಾಡ್ತಾನೆ ಇದೆ. ಅದಕ್ಕೆ ಅಂತ ಟಕ್ಕರ್ ಕೊಡಬೇಕು ಅಂತಾನೆ ಅಲ್ಲ, ಎಲೆಕ್ಷನ್ ಇಯರ್ ಆಗಿರುವಂತ ಹಿನ್ನೆಲೆಯಲ್ಲಿ ಎಲ್ಲಾ ಪಕ್ಷದವರು ಮಾಡ್ತಾರೆ ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ. ಕಾಂಗ್ರೆಸ್ನ ಸಿದ್ದರಾಮೋತ್ಸವಕ್ಕೆ ಬಿಜೆಪಿ ಜನಸ್ಪಂದನಕ್ಕೆ ಇದೀಗ ಕಾಂಗ್ರೆಸ್ ಮತ್ತೊಂದು ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಅವ್ರಿಗೆ ಟಕ್ಕರು ಇವ್ರಿಗೆ ಟಕ್ಕರು ಅನ್ನೋದಕ್ಕಿಂತ ಎಲೆಕ್ಷನ್ ಇನ್ನೊಂದು 5-6 ತಿಂಗಳು ಇರುವಂತ ಹಿನ್ನೆಲೆಯಲ್ಲಿ ಏನೇನ್ ತಯಾರಿ ಮಾಡ್ಕೊಳ್ಬೇಕು, ಜನರನ್ನ ಅಟ್ರಾಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಆ ಕೆಲಸವನ್ನ ಎರಡೂ ರಾಷ್ಟ್ರೀಯ ಪಕ್ಷಗಳು ಅದರ ಜೊತೆಗೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಕೂಡ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋಗೆ ಬೂಸ್ಟ್ ಅನ್ನ ನೀಡುವಂತ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಣಕಹಳೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಕ್ಷೇತ್ರಗಳತ್ತ ಚಿತ್ತವನ್ನ ಹರಿಸಿರುವಂತದ್ದು ಕಾಂಗ್ರೆಸ್. ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್. ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ನಡೆಸಲಿಕ್ಕೆ ಕಾಂಗ್ರೆಸ್ ಕೂಡ ಸಜ್ಜಾಗಿದೆ. ಬಳ್ಳಾರಿಯಲ್ಲಿ ಎಸ್ಟಿ ಸಮಾವೇಶವನ್ನ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ಈಗ ಆಲ್ರೆಡಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಮೊನ್ನೆ ಅಷ್ಟೇ ಅದ್ರ ಬಗ್ಗೆ ಸುದ್ದಿಯನ್ನ ಬಿತ್ತರಿಸ್ತಾ ಇದೆ. 23ನೇ ತಾರೀಕು ಒಂದು ಕಾಣಿಸುತ್ತೆ. 23ನೇ ತಾರೀಕು ಒಂದು ಎಸ್ಟಿ ಸಮಾವೇಶವನ್ನ ಮಾಡಲಿಕ್ಕೆ, ಅದು ಶ್ರೀರಾಮುಲು ನೇತೃತ್ವದಲ್ಲಿ ದೊಡ್ಡ ಸಮಾವೇಶವನ್ನ ಮಾಡಲಿಕ್ಕೆ ಮುಂದಾಗಲಾಗಿತ್ತು. ಈಗ ಅದೇ ರೀತಿಯಾಗಿ ಕಾಂಗ್ರೆಸ್ ಕೂಡ ಅಲ್ಲೊಂದು ದೊಡ್ಡ ಸಮಾವೇಶವನ್ನ ಮಾಡಲಿಕ್ಕೆ ಮುಂದಾಗ್ತಾರೆ. ಬಿಜೆಪಿ ಮತ ಒಡೆಯುವ ಪರೋಕ್ಷ ತಂತ್ರಗಾರಿಕೆ. ಕುರುಬ ಓಬಿಸಿ ಮತ ಭೇಟಿಗೂ ಇಲ್ಲಿಂದಲೇ ಮುಹೂರ್ತವನ್ನ ಇಡಲಾಗ್ತಾ ಇದೆ.
ಹೈದರಾಬಾದ್ ಕರ್ನಾಟಕದ ಮೇಲೆ ಕಾಂಗ್ರೆಸ್ ಕಣ್ಣನ್ನ ಇಟ್ಟಿದೆ. ಬರೀ ಹೈದರಾಬಾದ್ ಕರ್ನಾಟಕ ಅಂತಲ್ಲ, ಎಲ್ಲಾ ಕಡೆನೂ ಈ ಕಣ್ಣು ಇಡಲೇಬೇಕು ಎಲ್ಲಾ ಪಕ್ಷಗಳು. ಅದರ ಆರಂಭ ಅನ್ನುವ ರೀತಿಯಲ್ಲಿ ಅಲ್ಲೂ ಕೂಡ ಒಂದು ದೊಡ್ಡ ಸಮಾವೇಶವನ್ನ ಮಾಡಲಿಕ್ಕೆ ಮುಂದಾಗಲಾಗಿದೆ. ಆಗಸ್ಟ್ 20ರಂದು, ಅಕ್ಟೋಬರ್ 20ರಂದು ಜೋಡೋ ಯಾತ್ರೆಯಲ್ಲಿ ಬೃಹತ್ ಸಮಾವೇಶ, ಅಂದ್ರೆ ಕರ್ನಾಟಕಕ್ಕೆ ಎಂಟ್ರಿ ಆಗುತ್ತಲ್ಲ, ಇಲ್ಲೂ ಕೂಡ 510 ಕಿಲೋಮೀಟರ್ಗಳ ಕಾಲ ಒಂದು ಪಾದಯಾತ್ರೆ ಇರುತ್ತೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ. ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಸಾಕಷ್ಟು ಸಮಾವೇಶಗಳನ್ನು ಮಾಡಲಿಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗಿದೆ. ಸಮಾವೇಶಕ್ಕೆ ರೆಡಿ ಆಗ್ತಾ ಇರುವಂತ ಬೆನ್ನಲ್ಲೇ ಬಳ್ಳಾರಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಅಸಮಾಧಾನ ಭುಗಿಲಿದೆ. ಮಾಜಿ ಶಾಸಕ ಗವಿಯಪ್ಪ ಸೇರ್ಪಡೆಗೆ ಪಕ್ಷದಲ್ಲೇ ಎದ್ದಿದೆ ಆಕ್ಷೇಪ. ಸಹಜ ಅದು ಒಬ್ರು ಜಾಯ್ನ್ ಆಗ್ತಾ ಇದ್ದಾರೆ ಅಂದ್ರೆ ಅಲ್ಲಿನ ಮತ್ತೊಬ್ರು ಟಿಕೆಟ್ ಆಕಾಂಕ್ಷಿ ಅಸಮಾಧಾನ ವ್ಯಕ್ತಪಡಿಸುವಂತದ್ದು ಸಾಮಾನ್ಯ. ಈಗ ಕಾಂಗ್ರೆಸ್ ಇಂದ ಬಿಜೆಪಿಗೆ ಹೋದಾಗ್ಲೂ ಕೂಡ ಅಷ್ಟೇ, ಅಲ್ಲೂ ಅಸಮಾಧಾನ ಇರುತ್ತೆ ಅಲ್ಲಿರುವಂತ ಟಿಕೆಟ್ ಆಕಾಂಕ್ಷಿಗಳಿಂದ. ಈಗಲೂ ಕೂಡ ಅಷ್ಟೇ, ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಂತ ಗವಿಯಪ್ಪ ಅವರು ಸೇರ್ಪಡೆಯಿಂದಾಗಿ ಅಲ್ಲಿ ಕೆಲವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಂತೋಷ್ ಲಾಡ್ ಸೇರಿದಂತೆ ಸ್ಥಳೀಯ ನಾಯಕರಿಂದಲೂ ಕೂಡ ವಿರೋಧ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ಅಷ್ಟೇ ಕಾಂಗ್ರೆಸ್ ಸೇರಿರುವಂತ ಮಾಜಿ ಶಾಸಕ ಗವಿಯಪ್ಪ 2018ರ ಚುನಾವಣೆಯಲ್ಲಿ ಲಾಡ್ ವಿರುದ್ಧ ಗವಿಯಪ್ಪ ಕೆಲಸ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾಡೇ ಮಾಡ್ತಾರೆ. ಬಿಜೆಪಿ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಸ್ಪರ್ಧೆಯಾಗಿದ್ರು ಸಂತೋಷ್ ಲಾಡ್ ಅವರು. ಈ ಸಂದರ್ಭದಲ್ಲಿ ಬಿಜೆಪಿ ಪರವಾಗಿ ಆ ಪಕ್ಷದಲ್ಲಿದ್ದಾಗ ಆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಗವಿಯಪ್ಪ ಸೇರ್ಪಡೆಗೆ ಸಂತೋಷ್ ಲಾಡ್ ಅಸಮಾಧಾನ ಅಂತ ಹೇಳಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಮೊನ್ನೆನೇ ಹೇಳಿದ್ರು, ಯಾರಿರ್ತೀರಾ ಇರ್ರಿ, ಹೋಗೋರು ಹೋಗಿ ಅಂತ. ಸಂತೋಷ್ ಲಾಡ್ ಅವರು ಅಂತ ಒಂದು ನಿರ್ಧಾರವನ್ನೆಲ್ಲ ಕೈಗೊಳ್ಳುವಂಥವ್ರಲ್ಲ. ಏನೇ ಇದ್ರು ಕೂಡ ಸಿದ್ದರಾಮಯ್ಯನವರ ಬಂಟ. ಸೊ ಹೀಗಾಗಿ ಸಿದ್ದರಾಮಯ್ಯನವರು ಅದೇನೇ ವಿರೋಧ ಇದ್ರೂ ಸಮಾಧಾನ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಸಂತೋಷ್ ಲಾಡ್ ವಿರೋಧದ ನಡುವೆಯೂ ಕೂಡ ಕಾಂಗ್ರೆಸ್ ಸೇರಿದ್ದಾರೆ ಗವಿಯಪ್ಪ ಅವರು. ಕೆಪಿಸಿಸಿ ಅಧ್ಯಕ್ಷರ ಏಕಪಕ್ಷೀಯ ನಿರ್ಧಾರಕ್ಕೆ ಸಿದ್ದು ಬಣದಿಂದಲೂ ಕೂಡ ಅಸಮಾಧಾನ ಅಂತೆ. ಕೆಸಿ ಕೊಂಡಯ್ಯ, ಅಲ್ಲಂ ವೀರಭದ್ರಪ್ಪ ಜೊತೆ ಮಾತ್ರ ಚರ್ಚೆಯನ್ನ ಮಾಡಿದ್ದಾರೆ ಡಿಕೆಶಿ ಅಂತ ಹೇಳಲಾಗ್ತದೆ. ಆ ಭಾಗದ ಪ್ರಮುಖರು ಯಾರಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅನಿಲ್ ಬಾಸೂರ್, ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಯಾರಾದ್ರೂ ಮತ್ತೊಂದು ಪಕ್ಷದಿಂದ ಬಂದಂತಹ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ಅಸಮಾಧಾನ ಅನ್ನುವಂಥದ್ದು ಸಾಮಾನ್ಯ. ಈಗ ಗವಿಯಪ್ಪ ಸೇರ್ಪಡೆ ವಿಚಾರದಲ್ಲೂ ಕೂಡ ಅಷ್ಟೇ. ಆದ್ರೆ ಏಕಪಕ್ಷೀಯ ನಿರ್ಧಾರ ಅಂತ ಇದೆಯಲ್ಲ, ನಿಜಕ್ಕೂ ಏಕಪಕ್ಷೀಯ ನಿರ್ಧಾರ ಆಗಿದೆಯಾ ಇದರಲ್ಲಿ? ಯಾಕೆಂದ್ರೆ ಸಿದ್ದರಾಮಯ್ಯನವರೇ ಡೋಲನ್ನ ಬಾರಿಸಿ ವೆಲ್ಕಮ್ ಮಾಡ್ಕೊಂಡಿದ್ದಂಥದ್ದು ಗವಿಯಪ್ಪ ಅವರನ್ನ. ಈಗ ಸಿದ್ದರಾಮಯ್ಯನವರ ಬಣದಿಂದಲೇ ವಿರೋಧ ಅಂತ ಹೇಳಲಾಗ್ತಾ ಇದೆ. ಹೌದು ಪೃಥ್ವಿರಾಜ್, ಏನಂತ ಹೇಳಿದ್ರೆ ಈಗಾಗಲೇ ಸಂತೋಷ್ ಲಾಡ್ ಅವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ 2018ರ ಚುನಾವಣೆಯಲ್ಲಿ ಕಲಘಟಗಿಯಲ್ಲಿ ಅವರ ವಿರುದ್ಧ ಗವಿಯಪ್ಪ ಕೆಲಸ ಮಾಡಿದ್ರೆ ಎಂಬಂತ ಕಾರಣ ಬರ್ತಾ ಇದೆ. ಹೀಗಾಗಿ ಎಲ್ಲ ಒಂದು ಕಡೆಗೆ ಈ ಒಂದು ಚರ್ಚೆ ಕೂಡ ಬಳ್ಳಾರಿ ಕಾಂಗ್ರೆಸ್ ವಲಯದಲ್ಲಿ ಆಗ್ತಿರುವಂತದ್ದು. ಜೊತೆಗೆ ಏನಂತ ಹೇಳಿದ್ರೆ ಅಕ್ಟೋಬರ್ 19ಕ್ಕೆ ಬಳ್ಳಾರಿಯಲ್ಲಿ ಒಂದು ಸಮಾವೇಶವನ್ನ ಮಾಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ ತಯಾರಿಯನ್ನು ಮಾಡ್ಕೊಂಡಿದೆ. ಯಾಕಂತ ಹೇಳಿದ್ರೆ 2013ರಲ್ಲಿ ಏನೋ ಒಂದು ದೊಡ್ಡ ಪಾದಯಾತ್ರೆಯ ಮೂಲಕ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಒಂದು ಪಾದಯಾತ್ರೆಯ ಮೂಲಕ ಏನು ಒಂದು ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರ ಹಿಡಿಯುವಂತೆ ಮಾಡಿದ್ರು ಸಿದ್ದರಾಮಯ್ಯ ಅವರು. ಅದೇ ನಿಟ್ಟಿನಲ್ಲಿ ಮತ್ತೊಮ್ಮೆ ಒಂದು ದೊಡ್ಡ ಸಮಾವೇಶವನ್ನ ಏನು ಭಾರತ್ ಜೋಡೋ ಏನು ಪಾದಯಾತ್ರೆ ನಡೀತಿದೆ ಆ ಸಂದರ್ಭದಲ್ಲಿ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು, ರಾಜ್ಯ ಕಾಂಗ್ರೆಸ್ ನಾಯಕರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಎಐಸಿಸಿಯಿಂದಲೂ ಕೂಡ ಅಲ್ಲಿ ಸಾಕಷ್ಟು ಜನರು, ಅಂದ್ರೆ ಲಕ್ಷಾಂತರ ಜನರನ್ನು ಸೇರಿಸೋದಕ್ಕೆ ಒಂದು ಸೂಚನೆ ಬಂದಿದೆ ಎಂಬಂತ ಮಾಹಿತಿ ಬರ್ತಾ ಇದೆ. ಅಕ್ಟೋಬರ್ 19ರಂದು ನಡೆಯುವ ಈ ಸಮಾವೇಶದಿಂದ ಆ ಭಾಗದ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಸುಮಾರು 70ಕ್ಕೂ ಹೆಚ್ಚಿನ ವಿಧಾನಸಭಾ ಕ್ಷೇತ್ರಗಳ ಮೇಲೆ ಪ್ರಭಾವವಾಗುತ್ತದೆ. ಅದರಲ್ಲಿಯೂ ಕೂಡ 41 ಕ್ಷೇತ್ರಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತಾ ಇವೆ. ಹೀಗಾಗಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಈ ಹಿಂದೆ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದು, ಆದರೆ ಬರ್ತಾ ಏನು ಬಿಜೆಪಿಯ ಹೆಚ್ಚಿನ ಸೀಟ್ಗಳು ಬರ್ತಾ ಇವೆ. ಅದನ್ನ ಮತ್ತೆ ಕಾಂಗ್ರೆಸ್ ಪಕ್ಷದತ್ತ ಸೆಳೆಯೋದಕ್ಕೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರು ಹಾಗೂ ಎಐಸಿಸಿ ಒಂದು ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಹೀಗಾಗಿನೇ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಅಲ್ಲಿ ಬೃಹತ್ ಸಮಾವೇಶವನ್ನ ಮಾಡುವ ಮೂಲಕ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನೆಲ್ಲ ಕೊಡುಗೆಗಳನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಎಂಬಂತದ್ದನ್ನ ಮತ್ತೊಮ್ಮೆ ತೋರಿಸ್ಕೊಡೋದಕ್ಕೆ, ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಏನು ಒಂದು ಅಲ್ಲಿ ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಮುಂದಾಗಿದೆ ಎಂಬಂತ ಮಾಹಿತಿ ಬರ್ತಾ ಇದೆ. ಅದರ ಜೊತೆಗೆ ಏನಂತ ಇದೇ ಸಂದರ್ಭದಲ್ಲಿ ಬಳ್ಳಾರಿ ಒಂದು ಕಾಂಗ್ರೆಸ್ ಪಕ್ಷದಲ್ಲಿನೂ ಕೂಡ ಭಿನ್ನಮತ ಅಸಮಾಧಾನ ಸ್ಫೋಟವಾಗಿರುವಂತದ್ದು. ಇದೆಲ್ಲವನ್ನ ಕೂಡ ಕಾಂಗ್ರೆಸ್ ನಾಯಕರು ಹೇಗೆ ಶಮನಗೊಳಿಸ್ತಾರೆ ಎಂಬಂತದ್ದು. ಒಟ್ಟಾರೆಯಾಗಿ ಈ ಒಂದು ಚುನಾವಣೆಗೂ ಮೊದಲು ಬಳ್ಳಾರಿಯಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಮಾಡುವ ಮೂಲಕ ಆ ಭಾಗದಲ್ಲಿ ಈಗಾಗಲೇ ಮೇಕೆದಾಟು ಏನು ಪಾದಯಾತ್ರೆಯಿಂದಾಗಿ ದಕ್ಷಿಣ ಕರ್ನಾಟಕದಲ್ಲಿ ಏನು ಒಂದು ಕಾಂಗ್ರೆಸ್ಗೆ ಒಂದು ಬಲ ಬಂದಂತಾಗಿದೆ, ಒಂದು ಸಂಚಲನವನ್ನು ಮೂಡಿಸಿದೆ ಅಂತ ಹೇಳ್ಬೋದು.
ಜೊತೆಗೆ ಏನಂತ ಹೇಳಿದ್ರೆ ಸಿದ್ದರಾಮೋತ್ಸವವನ್ನ ದಾವಣಗೆರೆಯಲ್ಲಿ ಮಾಡುವ ಮೂಲಕ ಮಧ್ಯ ಕರ್ನಾಟಕದಲ್ಲಿನೂ ಕೂಡ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಈಗಾಗಲೇ ಚುನಾವಣಾ ತಯಾರಿಯನ್ನು ಮಾಡಿಕೊಂಡಿದೆ. ಹೀಗಾಗಿ ಕಲ್ಯಾಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕ ಭಾಗದಲ್ಲಿನೂ ಕೂಡ ಚುನಾವಣಾ ತಯಾರಿಯನ್ನ ಮಾಡೋದಕ್ಕಾಗಿ ಸಮಾವೇಶಗಳನ್ನು ಮಾಡ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಅಕ್ಟೋಬರ್ 19ರಂದು ಸಮಾವೇಶವನ್ನ ಮಾಡುವ ಮೂಲಕ ಒಂದು ಆ ಭಾಗದಲ್ಲಿನೂ ಕೂಡ ಚುನಾವಣೆ ಪ್ರಚಾರವನ್ನ ಕಾಂಗ್ರೆಸ್ ಜೋರಾಗಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಅನಿಲ್ ಬಾಸೂರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರೈತರ ಆತ್ಮಹತ್ಯೆ ಬಗ್ಗೆ ಮಾಜಿ ಸ್ಪೀಕರ್ ಕೋಳಿವಾಡ ಅಪಮಾನ. ರೈತರ ಆತ್ಮಹತ್ಯೆ ಬಗ್ಗೆ ಕೀಳಾಗಿ ಮಾತನಾಡಿದ್ದಾರೆ KB ಕೋಳಿವಾಡ. ರೈತನ ಆತ್ಮಹತ್ಯೆ ಬಗ್ಗೆ ಹೇಳಿದ್ರೆ ಕೋಳಿವಾಡ ಬೇಕಾಬಿಟ್ಟಿಯಾಗಿ ಮಾತನಾಡಿದ್ದಾರೆ. ಮಾಜಿ ವಿಧಾನಸಭಾ ಸ್ಪೀಕರ್, ಮಾಜಿ ಸಚಿವ, ಮಾಜಿ ಶಾಸಕ, ರಾಣಿಬೆನ್ನೂರಿನ ಶಾಸಕರಾಗಿದ್ದಂಥವ್ರು, ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲಿ ಇವರು ಒಬ್ರು. 3 ದಿನಗಳ ಹಿಂದೆ ರೈತ ಪರಮೇಶಪ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ರು. ರಾಣೆಬೆನ್ನೂರು ತಾಲೂಕಿನ ಮುಷ್ಟೂರು ಗ್ರಾಮದ ರೈತ ಆತ್ಮಹತ್ಯೆ ಬಗ್ಗೆ ಫೋನ್ ಮಾಡಿ ಹೇಳಿದ್ದಾರೆ ಕಾರ್ಯಕರ್ತ. ಈ ಸಂದರ್ಭದಲ್ಲಿ ಕಾರ್ಯಕರ್ತ ಫೋನ್ ಮಾಡಿದಾಗ ಕೋಳಿವಾಡ ಮಾತನಾಡಿದ್ದಾರೆ. ರೈತ ಆತ್ಮಹತ್ಯೆ ಮಾಡಿಕೊಂಡ್ರೆ ಏನ್ ಮಾಡಕ್ಕಾಗತ್ತೆ? ಹಾರ ಹಾಕ್ಲಿಕ್ಕೆ ಬಂದ್ರೆ ಹಣ ಕೊಟ್ಟು ಹೋಗ್ರಿ ಎಂದು ಹೇಳ್ತೀರಾ ಅಂತ ಕೇಳಿದ್ದಾರೆ. ರೈತ ಆತ್ಮಹತ್ಯೆ ಮಾಡಿಕೊಂಡ್ರೆ ಏನ್ ಮಾಡಕ್ಕಾಗತ್ತೆ? ಹಾರ ಹಾಕ್ಲಿಕ್ಕೆ ಬಂದ್ರೆ ಹಣ ಕಟ್ಟು ಹೋಗ್ರಿ ಅಂತ ಹೇಳ್ತೀರಾ ನೀವು? ಅವನಿಗೆ ನೇಣು ಹಾಕು ಅಂತ ನಾವು ಹೇಳಿದ್ವಾ? ಸತ್ತವನಿಗೆ ಏನ್ ಹಾರ ಹಾಕಬೇಕು ಅಂತ ಕೋಳಿವಾಡ ಮಾತನಾಡಿದ್ದಾರೆ. ಕೋಳಿವಾಡ ವಿರುದ್ಧ ನಿನ್ನೆ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ರೈತರಿಗೆ ಅಪಮಾನವಾಗುವಂತೆ ಮಾತನಾಡಿದ್ದಾರೆ. ಕ್ಷಮೆ ಕೇಳಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಕೋಳಿವಾಡ ಮಾಜಿ ಸ್ಪೀಕರ್ ಅವರ ಈ ಮಾತಿಗೆ ಆ ಕ್ಷೇತ್ರದ ರೈತ ಮುಖಂಡರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಏನ್ ಮಾಡಕ್ಕಾಗತ್ತ? ಮತ್ತೆ ಆತ್ಮಹತ್ಯೆ ಬಂದು ಕೈ ಬಿಡಿ, ಸುಳ್ಳು ಇಂಥವೆಲ್ಲ ತರ್ತೀರಿ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಸಂತಾನ ರೈತ ಆತ್ಮಹತ್ಯೆ ಅಂತ ಹೇಳಿ ಮಾಡ್ತೀನಿ ಅಂತ ಇಷ್ಟ ಮಾಡಿಸಿಲ್ಲ. ನಾನು ಮಾಡೋಣ ಮಾಲಿ ಹಾಕೋದು ಎದಕ್ ಮಾಲಿ ಹಾಕೋಕ ಹಂಗ ಹೋಗ್ತೀರಲ್ರಿ? ಕೊಡ್ರಿ, ರೊಕ್ಕ ಕೊಟ್ಟು ಹೋಗ್ರಿ. ಇದಲ್ಲ ಉದ್ಯೋಗ, ಬರೇ ಮಾಲಿ ಹಾಕಿದ್ರೆ ಏನ್ ಮಾಡ್ತೀರಿ? ಇದಲ್ಲ ಉದ್ಯೋಗ. ಇನ್ನೇನು ಊರ್ಲಾಕೆ ಅಂತ ಹೇಳಿಲ್ಲ. ಏನ್ ಮಾತಾಡ್ತೀರಪ್ಪ ನೀವು? ಗೆಲಿಬೇಡ್ರಿ ಇಂಥವಲ್ಲ ನೀವು. ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ಊರ್ಲಾಕೆ ಸತ್ತೋಕಾರ ನಾವು ಊರ್ಲಾಕೆ ಅಂತ ಹೇಳಿವೆ. ಅವ್ರಿಗೆ ಮಾಲಿ ಹಾಕ್ತೀವಿ ಸತ್ತವ್ರಿಗೆ. ಇಂಥವಲ್ಲ ಬೇಡ. ಸತ್ತಾರ ಊರ್ಲಾಕಂದ್ರೆ ಬರ್ರಿ ಮಾಲಿ ಹಾಕ್ರಿ ಹಂಗ ಹೊಂಟಿರಿ ಅಲ್ರಿ? ಇದ ಉದ್ಯೋಗ ಮಾಡಿ 4 ಬಾರಿ MLA ಆದಂತ ರೈತರ ಓಟಕ್ಕೆಂದ ಕೋಳಿವಾಡ್ರವ್ರಿಗೆ, ರೈತರ ಓಟಕ್ಕೆಂದ ಸಚಿವರಾದಂತ ಕೋಳಿವಾಡ್ರವ್ರಿಗೆ, ರೈತರ ಹೆಣದ ಮೇಲೆ ಕೊಯ್ದಂತ KB ಕೋಳಿವಾಡ್ರವ್ರಿಗೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಸ್ವತಃ KB ಕೋಳಿವಾಡ ಅವರು ಮಾಜಿ ಸ್ಪೀಕರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನೀವು ಮಾತನಾಡಿರುವಂತದ್ದು ರೈತ ಸಾವನ್ನಪ್ಪದಂತ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡ್ ಆಗಿದೆ. ಅದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರೈತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳ್ತೀರಿ ಇದಕ್ಕೆ? ನೋಡಿ, ನಾನು ರೈತನ ಮಗ. ಹಳ್ಳಿಯಲ್ಲಿ ಹುಟ್ಟಿದವನು. ನಾನು ಸ್ವತಃ ರೈತ, ನಮ್ಮ ತಂದೆನೂ ರೈತ. ನಾನು ರಾಹುಲ್ ಗಾಂಧಿ ಅವ್ರನ್ನ ನಮ್ಮೂರಿಗೆ ಕರೆಸಿದಾಗ, ಸಿದ್ದರಾಮಯ್ಯನವ್ರನ್ನು ಅಲ್ಲಿಗೆ ಬಂದಾಗ 1 ಲಕ್ಷ ರೂಪಾಯಿ ರೈತರಿಗೆ ಇದ್ದಂತ ಇದು 5 ಲಕ್ಷಕ್ಕೆ ರೂಪಾಯಿ ಮಾಡಿಸಿದೆ. ಮತ್ತು ರೈತನ ಹೆಂಡತಿಗೆ ಸಾಯುವವರೆಗೂ ಪೆನ್ಷನ್ ವರ್ಷಕ್ಕೆ ತಿಂಗಳಿಗೆ 2,000 ರೂಪಾಯಿ ಕೊಡೋದಾಗಿ ಮಾಡಿಸಿದೆ. ಹೌದಾ? ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಎಲ್ಲಿವರೆಗೂ ಕರೀತಾರೆ ಅಲ್ಲಿವರೆಗೂ ಫ್ರೀ ಆಗಿ ವಿದ್ಯೆ ಕಲಿಸ್ಲಿಕ್ಕೆ ಅವಕಾಶವನ್ನು ಮಾಡಿದಂತ ಕೋಳಿವಾಡ ಅವರು ಈಗ ಈ ರೀತಿಯಾಗಿ ಯಾಕೆ ಮಾತನಾಡಿದ್ರು ಅನ್ನೋದೇ ಪ್ರಶ್ನೆ ಇರೋದು. ಈಗ ಅವೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಕ್ರಿಯೇಟ್ ಮಾಡ್ಕೊಂಡಿರ್ತ ಸ್ವಾಭಾವಿಕ ಕುಂತಿರ್ತಾವಲ್ಲ ಮಾತಾಡೋ ಮುಂದ. ಈಗ ಒಬ್ಬನ ಯಾವನ ಗಂಡ ಹೆಂಡತಿ ಜಗಳಾಡಿದ್ರೆ ಉರ್ಲಾಕೊಂಡಿರ್ತಾರ. ಹೌದಾ? ಅವಾಗ ಅದನ್ನ ಏನ್ ಮಾಡ್ತಾರ? ರೈತ ಆತ್ಮಹತ್ಯೆ ಅಂತ ಮಾಡ್ರಿ ಅಂತ ಬರ್ತಾರ. ಇದು ಅಂಶದ್ದೇ ಕುತ್ಕೊಂಡು ಮಾತಾಡಿದ್ದು. ಇದನ್ನ ಮಾಡಿದ್ದಾರೆ ಅಷ್ಟೇ. ನಾನು ರೈತನಾಗಿ ರೈತನ ಪರವಾಗಿ ಜೀವನ ಪರ್ಯಂತ ಹೋರಾಟ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ.
ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ರೈತ ಮುಖಂಡರು, ಅದಕ್ಕೇನ್ ಹೇಳ್ತೀರಾ? ಅದು ಅವರು ಬಿಜೆಪಿ ಅವರು ಉದ್ದಾಮಾಗಿ ಅದ್ ಮಾಡ್ತಾ ಇದ್ದಾರೆ. 5-6 ಜನ ಕುಂತಿದ್ದಾರೆ. ಅದೇನ್ ಯಾವ ರೈತರು ಹೋಗಿಲ್ಲ. ಅವರು ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ರೈತರಿಗೆ ಅಪಮಾನ ಆಗಿದೆ, ಕೋಳಿವಾಡ ಅವರಿಂದ ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ರೈತರಿಗೆ ಅಪಮಾನ ಇಲ್ಲ, ನಾನು ಹುಟ್ಟ ರೈತ, ರೈತರ ಪರವಾಗಿ. ಅದೇ ರೀತಿಯಾಗಿ ಅಕಸ್ಮಾತ್ ಅವರಿಗೆ ನೋವಾಗಿದ್ರೆ ಕ್ಷಮೆ ಕೇಳಲಿಕ್ಕೆ ಬಯಸ್ತೀರಾ ಈಗ? ಇಲ್ಲ, ಅದು ನೋಡ್ರಿ, ಅವ್ರು ನೋವು ಆಗೇ ಇಲ್ಲ, ಆಗದ ಪ್ರಸಂಗನೇ ಬಂದಿಲ್ಲ. ಅಲ್ಲ, ಈಗ ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನು ಇಲ್ಲ ಅಂತ ಅನ್ಸುತ್ತೆ ಕೆಲವರು ಹೇಳೋ ಪ್ರಕಾರ. ಓಕೆ, ಕೆಲವರಿಗೆ ನೋವಾಗಿದೆ, ಕ್ಷಮೆ ಕೇಳ್ಬಿಡ್ತೀನಿ ಅಂತಾನು ಕೂಡ ಹೇಳ್ಬಿಡ್ತಾರೆ ಕೆಲವರು. ನೋಡಿ ಅವ್ರು ಯಾರ್ಯಾದ್ರೂ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಷ್ಟೇ. ಸೊ ನೀವೇನು ಅಪಮಾನ ಮಾಡಿಲ್ಲ ಹಾಗಾದ್ರೆ? ನಾ ಮಾಡಿಲ್ಲ ಮಾಡೋದು ಇಲ್ಲ. ಓಕೆ, ಥ್ಯಾಂಕ್ ಯು ಕೋಳಿವಾಡ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.